ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮನಸ್ಸು ಹೀಗೆಲ್ಲ ಬದಲಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಮಹೇಶ. ಇಷ್ಟು ದಿನ ನೋಡಿದ ಜೀವನಕ್ಕೂ ಇನ್ನು ಮೇಲಿಂದಕ್ಕೂ ತುಂಬ ಅಂತರ ಇದೆ ಅನ್ನಿಸ್ತಿದೆ. ತುಳಸಿಯವ್ರ ಪರಿಚಯ ಆಗೋಕ್ಕೆ ಮೊದಲು ನಾನೇನು ಬೇಸರದಿಂದ ಇರಲಿಲ್ಲ. ಎಲ್ಲನೂ ಪಾಸಿಟಿವ್ ಆಗೇ ನೋಡಿಕೊಂಡು ನಗ್ನಗ್ತಾನೆ ಇದ್ದೆ. ಆದರೆ ನಾನು ಹಾಗಿರ್ತಾ ಇದ್ದಿದ್ದು ನನ್ನನ್ನು ನಾನು ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ, ನಾನು ನಿರಾಶಾವಾದಿ ಆಗಬಾರ್ದು ಅನ್ನೋ ಒತ್ತಾಯಕ್ಕೆ. ಆದರೆ ಈಗ ನನಗೇ ಗೊತ್ತಿಲ್ಲದೆ ನನ್ನ ಜೀವನನ ಹೃದಯದಿಂದ ಸಂಭ್ರಮಿಸ್ತಾ ಇದ್ದೀನಿ. ಏನೇ ಮಾಡಕ್ಕೆ ಹೋದ್ರು, ಯೋಚಿಸಕ್ಕೆ ಹೋದ್ರು, ತುಳಸಿಯವ್ರು ಏನು ಅನ್ಕೋತಾರೋ, ಅವ್ರಿಗಿದು ಇಷ್ಟನಾ ಅಂತ ಮನಸ್ಸು ಯೋಚಿಸುತ್ತೆ. ಗಂಟೆಗಟ್ಟಲೆ ಕೂತು ಅವ್ರ ಜೊತೆ ಕತೆ ಹೇಳದೇ ಇದ್ರು, ಸುತ್ತಾಡದೇ ಇದ್ರು, ಅವ್ರ ಜೊತೆ ಇರೋಷ್ಟು ಹೊತ್ತು ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ. ಕೆಲವರ ಮೌನದಲ್ಲೂ ತುಂಬ ಮಾತಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನ ಬಿಡಿಸಿ ಹೇಳಕ್ಕಾಗ್ತಿಲ್ಲ. ನಿನ್ನೆ ಅವರೊಂದು ಮಾತು ಹೇಳಿದ್ರು, ನಾವಿಬ್ಬರು ಒಬ್ರಿಗೊಬ್ರು ಏನ್ ಬೇಕಾದ್ರೂ ಹೇಳ್ಕೋಬಹುದು, ನಮ್ಮಿಬ್ಬರ ಮಧ್ಯೆ ಮುಚ್ಚುಮರೆ ಯಾಕೆ ಅಂತ. ನನಗದು ನಿಜ ಅನಿಸ್ತು. ಅದಕ್ಕೆ ನನ್ನ ಮನಸ್ಸಲ್ಲಿರೋ ಭಾವನೆನ ಆದಷ್ಟು ಬೇಗ ಅವರಿಗೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮಹೇಶ. ಮಾವ, ಎಲ್ಲಿದ್ದೀರಾ? ಪೂರ್ಣಿ, ಬಾಮ. ಏನಿಲ್ಲ, ನಮ್ಮ ಮಾವನ ಮುಖದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಗ್ಲೋ ಇದೆಯಲ್ಲ, ಯಾಕೆ ಕೇಳೋಣ ಅಂತ ಅನ್ಕೊಂಡೆ. ಆಮೇಲೆ ಚಿಕ್ಕ ಮಾವ, ನಮ್ಮ ಅಣ್ಣನ ಮುಖದಲ್ಲಿ ಯಾವಾಗಲೂ ಕಳೆ ಇರುತ್ತೆ, ಇವತ್ತೊಂದೇ ದಿನ ಅಲ್ಲ ಅಂತ ಬೈದು ಬಿಟ್ರೆ ಅಂತ ಸುಮ್ಮನಾದೆ. ತರ್ಲೆ, ನಿಮ್ಮ ಚಿಕ್ಕ ಮಾವ ನಿನ್ನನ್ನು ಬೈಯೋಕ್ಕಾದ್ರೂ ಬೇಗ ಎದ್ದು ಮಾತಾಡಕ್ಕೆ ಶುರು ಮಾಡಿದ್ರೆ ಸಾಕು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಚಿಕ್ಕ ಮಾವ ಹುಷಾರಾಗೇ ಆಗ್ತಾರೆ. ಈಗ ಟಾಪಿಕ್ ಚೇಂಜ್ ಮಾಡಿದೆ, ನಿಜ ಹೇಳಿ, ಯಾಕೆ ಇಷ್ಟೊಂದು ಕಳೆ ಆಗಿದ್ದೀರಲ್ಲ? ತುಂಬ ದಿನದಿಂದ ನಿಮ್ಮ ಮುಖದಲ್ಲಿ ಏನೋ ಖುಷಿ ಎತ್ತು ಕಾಣಿಸ್ತಿದೆ. ಹಾ, ಸೀರಿಯಸ್ಲಿ ಮಾವ, ನೀವು ಯಾಕೋ ಖುಷಿಯಾಗಿದ್ದೀರಾ ಅಂತ ಅನ್ನಿಸ್ತಿದೆ. ಯಾಕೆ ಅಂತ ನಾನು ಕೇಳಲ್ಲ, ನಿಮಗೆ ಹೇಳಬೇಕು ಅನಿಸ್ದಾಗ ಹೇಳಿ. ಆದರೆ ನೀವು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅಯ್ಯೋ, ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ. ಏನ್ ದತ್ತಣ್ಣ, ವಾಕಿಂಗ್ ಹೋಗೋಣ ಬಾ ಅಂದರೂ ಬರಲಿಲ್ಲ. ಪೂಜೆ ಏನೋ ಹಾಗೋ ಹೀಗೋ ಮಾಡಿ ಮುಗಿಸ್ದೆ. ಪೇಪರ್ ಬೇಡ, ಟಿವಿ ಬೇಡ, ಯಾವುದು ಬೇಡ ಅಂತ ಒಬ್ಬನೇ ರೂಮಲ್ಲಿ ಬಂದು ಕೂತಿದೀಯಲ್ಲ, ಯಾಕೆ ದತ್ತಣ್ಣ, ಹುಷಾರಿಲ್ವಾ? ಇಲ್ಲ ಶೇಷು, ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಿ. ಸಂಧ್ಯಾ ವಿಚಾರನ ದತ್ತಣ್ಣ? ಅಲ್ಲ ಶೇಷು, ಅವಳೆಂಥ ಕ್ರಿಮಿನಲ್ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಯೋಚನೆಯೂ ಮಾಡಿರಲಿಲ್ಲ ಕಣೋ. ಅವಳನ್ನು ಬೈತಿದ್ದೆ, ಅವಳ ಮೇಲೆ ರೇಗಾಡ್ತಿದ್ದೆ. ಆದರೆ ಇದೆಲ್ಲ ಅವಳಿಗೆ ಬುದ್ಧಿ ಬರಲಿ ಅಂತನ್ನೋ ಕಾಳಜಿಯಿಂದ ಹೊರತು
ನಾನು ಅವಳನ್ನು ದ್ವೇಷ ಮಾಡ್ತಾ ಇರಲಿಲ್ಲ ಕಣೋ. ಗಂಡನ ಮನೆಯಲ್ಲಿ ಕಷ್ಟ ಅಂತ ಬಂದಾಗ ಇಲ್ಲಿ ಆಶ್ರಯ ಕೊಟ್ಟೆ. 3 ಲಕ್ಷ ಬೇಕು ಅಂತ ಹಠಕ್ಕೆ ಬಿದ್ದಾಗ ತಕ್ಷಣ ಅರೇಂಜ್ ಮಾಡಿದೆ. ಸ್ವಲ್ಪ ಆದರೂ ಕೃತಜ್ಞತೆ ಬೇಡವಾ ಶೇಷು? ಹೀಗೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಬುದ್ಧಿ ಅವಳಿಗೆ ಯಾವಾಗಲಿಂದ ಬಂತೋ ಏನೋ. ಸಮಾಧಾನ ಮಾಡ್ಕೋದು ತಣ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ ಶೇಷು. ಮನೆಗೆ ಹಿರಿಯ, ಹಾಗಾಗಿ ಬೇರೆಯವ್ರ ಮುಂದೆ ನಾನು ಕುಗ್ಗೋ ಹಾಗಿಲ್ಲ. ಅದಕ್ಕೆ ಹೊರಗಡೆ ಏನೋ ಗಟ್ಟಿಯಾಗೇ ಇದ್ದೀನಿ. ನನ್ನ ಉಳಿತಾಯದಲ್ಲಿ 10 ಲಕ್ಷ ಅಂತ ಅನ್ನೋದು ತುಂಬ ದೊಡ್ಡ ಮೊತ್ತ ಕಣೋ. ಅದು ಈಗೇನಾದ್ರು ಕಷ್ಟ ಬಂತು ಅಂತಂದರೆ ನನ್ನ ಪೆನ್ಷನ್ ದುಡ್ಡು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಹತ್ರ. ಮುಂದೇನು ಅಂತ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗುತ್ತೆ ಶೇಷು. ನನಗೆ ಅರ್ಥ ಆಗುತ್ತೆ ದತ್ತಣ್ಣ. ನಾವು ನಿಮ್ಮ ಮನೆಗೆ ಬಂದು ದಿಕ್ಕು ತೋಚದೇ ಇದ್ದಾಗ ನೀನೇ ಧೈರ್ಯ ಕೊಟ್ಟೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತೇ ಇರ್ತಾನ ಅಂತ. ನೋಡು, ಈಗ ನಿನ್ನ ಕೈಲಿ ಕಿತ್ತುಕೊಂಡಿರೋ ಹಣನ ಮುಂದೆ ಆ ದೇವರು ಯಾವುದೋ ರೂಪದಲ್ಲಿ ನಿನಗೆ ವಾಪಸ್ ಕೊಟ್ಟೇ ಕೊಡ್ತಾನೆ ಅಂತ ಅಂದ್ಕೋ. ಹಣಕಾಸಿನ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಂತೂ ಆಗಲ್ಲ, ಆದರೆ ಮಾನಸಿಕವಾಗಿ ಧೈರ್ಯ ಅಂತ ಹೇಳಬಲ್ಲೆ. ನಾವಿಬ್ಬರು ಬೇರೆ ಬೇರೆ ರೀತಿ ನೋವಲ್ಲಿದ್ದರೂ ಸಾರಾಂಶ ಮಾತ್ರ ಒಂದೇ, ನಮ್ಮ ಹತ್ತಿರದವರೇ ನಮ್ಮ ಬೆನ್ನಿಗೆ ಇರಿದ್ರು ಅಂತ ಅಲ್ವಾ? ನೋಡು, ಎಂಥ ಸಮಯದಲ್ಲೂ ನಿನ್ನ ಕೈ ಬಿಡದೇ ಇರೋ ತುಳಸಿ ಅಂತ ಸೊಸೆ ನಿನಗೆ ಇರುವಾಗ ಯಾಕೆ ಯೋಚನೆ ಮಾಡ್ತೀಯ? ಸಮಾಧಾನ ಮಾಡ್ಕೋ. ನೀ ಹೇಳೋದು ಸತ್ಯನೇ. ನಿನ್ನ ಸೊಸೆ ಥರ ಸೊಸೆ ನನಗೆ ಸಿಗಲಿಲ್ಲ. ಅದು ನಿನ್ನ ಪುಣ್ಯದ ತಣ. ನಮ್ಮ ಹಣೆ ಬರಹ ನೋಡು, ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ, ಈ ವಯಸ್ಸಲ್ಲಿ ನಮಗೆ ಇಂಥ ಸೊಸೆ ಸಿಕ್ಕಿದ್ದಾಳೆ. ಏನು ಮಾಡೋಕ್ಕಾಗುತ್ತೆ ಶೇಷು? ಈಗ ನಮ್ಮ ಮನೆಯಲ್ಲಿ ಆರಾಮವಾಗಿದ್ದೀರಲ್ಲ, ಬಿಡು. ಮುಂದೇನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ದತ್ತಣ್ಣ. ಸದ್ಯಕ್ಕೆ ನಾನೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಪಾರ್ವತಿ ನಗರದಲ್ಲಿ ನನ್ನ ತಮ್ಮನ ಮನೆ ಇದೆ ಅಂತ ಹೇಳಿದ್ನಲ್ಲ ದತ್ತಣ್ಣ, ಸ್ವಲ್ಪ ದಿವಸ ಅಲ್ಲೇ ಇರೋಣ ಅಂತ ನಾವಿಬ್ಬರು ನಿರ್ಧಾರ ಮಾಡಿದ್ದೀವಿ. ಶೇಷು, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.